ಗೃಹಜ್ಯೋತಿ ಹಾಗೆ ಗೃಹಲಕ್ಷ್ಮಿ ಈ ಎರಡೂ ಗ್ಯಾರಂಟಿಗಳಿಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ನಾವು ಅದನ್ನ ಪರಿಶೀಲನೆಗೆ ಮುಂದಾಗಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳಿದೆ. ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆ ಪ್ರೋಸೆಸ್ ಆರಂಭ ಆಗ್ತಾ ಇದೆ. ಅದಕ್ಕೆ ಅಂತ ಒಂದಿಷ್ಟು ಮಾನದಂಡಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಆದರೆ ಈ ಹೊಸದಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ವಿಚಾರ ಹಲವರಲ್ಲಿ ಗೊಂದಲಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಸಿಎಂ. ವೋಟ್ ಇದ್ದವರಿಗೆ ಮಾತ್ರ ನಾವು ಗ್ಯಾರಂಟಿಯನ್ನ ಕೊಡ್ತೀವಿ, ನಾವು ಕರ್ನಾಟಕದವರಿಗೆ ಮಾತ್ರ ಗ್ಯಾರಂಟಿಯನ್ನ ಕೊಡುವುದು ಅಂತ ಹೇಳಿದ್ದಾರೆ. ಗ್ಯಾರಂಟಿಗೆ ದಾಖಲೆ ಬೇಕು, ಐಡೆಂಟಿಫಿಕೇಶನ್ ಬೇಕು. ಆಗ ತರಾತುರಿಯಲ್ಲಿ ಯಾರ್ಯಾರದ್ದೋ ನಂಬರ್ ಕೊಟ್ಟಿದ್ದಾರೆ, ಹಣ ಮತ್ಯಾರದ್ದೋ ಅಕೌಂಟಿಗೆ ಹೋಗ್ತಾ ಇದೆ. ಯಾರು ಫಲಾನುಭವಿಗಳಿದ್ದಾರೋ ಅವ್ರ ಅಕೌಂಟಿಗೆ ಹಣ ಹೋಗಬೇಕು. ನಮ್ಮ ಬಳಿ ದಾಖಲೆಗಳಿದ್ದಾವೆ. ಹಾಗಾಗಿ ಈ ಪರಿಷ್ಕರಣೆ ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವಿರೋಧ ಪಾರ್ಟಿಯವರು ಏನೇ ಒಳ್ಳೇದು ಮಾಡಿದ್ರು ತಡೆಯೋಕ್ಕೆ ಇರೋದು. ಅವರೇನು ಒಳ್ಳೇದಕ್ಕೇನಿಲ್ಲ. ಅವರು ನನಗೆ ಗೊತ್ತಿದೆ. ಅದು ಅವ್ರ ಕೈಯಲ್ಲಿ ಮಾಡೋಕ್ಕಾಗದೇ ಹೋದ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ. ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಷನ್ ಬೇಕು. ಆಗ ಏನೋ ತರಾತುರಿಯಲ್ಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದೆ ಹೋದವ್ರಿಗೆ ಯಾರು ಕೊಡಬೇಕು? ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಈಗಾಗಲೇ ಕ್ಯಾಬಿನೆಟಲ್ಲಿ ಬಸ್ ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಷನ್ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಿಂದೆನೇ ತೀರ್ಮಾನ ಮಾಡಿದ್ದೀವಿ. 3 ತಿಂಗಳಿಂದ ಆ ಪ್ರೊಸೀಜರು ನಡೀತಾ ಇದೆ. ಸೊ ಅದನ್ನು ಸ್ಟ್ರೀಮ್ ಲೈನ್ ಮಾಡ್ತೀವಿ ಅಷ್ಟೇ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಇಡೀ ದೇಶಕ್ಕೆ ಮಾದರಿ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಮಹಾರಾಷ್ಟ್ರವ್ರು ತೊಗೊಂಡ್ರು, ಮಧ್ಯಪ್ರದೇಶವ್ರು ತೊಗೊಂಡ್ರು, ತಮಿಳ್ನಾಡವ್ರು ತೊಗೊಂಡ್ರು, ಆಂಧ್ರ ಪ್ರದೇಶವ್ರು ತೊಗೊಂಡ್ರು, ಬೇರೆ ಬೇರೆ ಯಾವ್ಯಾವ ರಾಜ್ಯ ಎಲೆಕ್ಷನ್ ಹೋಯಿತು ಅವರೆಲ್ಲ ನಮ್ಮ ಗ್ಯಾರಂಟಿನೇ ತೆಗೆದುಕೊಂಡ್ರು. ಯಾಕೆಂದರೆ ಬೆಲೆಗಳೆಲ್ಲ ಗಗನಕ್ಕೆ ಹೋಯಿತು, ಆದಾಯ ಎಲ್ಲ ಪಾತಾಳಕ್ಕೆ ಹೋಯಿತು. ಈಗೂ ಎಲ್ಲದಕ್ಕೂ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯಾರಿಗೂ ನಿಲ್ಲಿಸಲ್ಲ. ಬಟ್ ಯಾರು ಕರೆಕ್ಟಾಗಿದ್ದಾರೆ ಅವ್ರು ತಲುಪಬೇಕು, ಅವ್ರು ಉಪಯೋಗಿಸ್ಕೊಳ್ಬೇಕು. ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಇದನ್ನು ಈ ಪೋಂಜಿ ಸ್ಕೀಮ್ಗೆ ಆ ದುಡ್ಡು ಹೋಗ್ತಾ ಇದೆ, ಮಿಸ್ಯೂಸ್ ಆಗ್ತದೆ. ನಾವು ಬದುಕಲಿ ಅಂತ ಕೊಟ್ಟಿದ್ದೀವಿ. ಅವನು ಯಾವ ಸಾಲ ಕೊಟ್ಬಿಟ್ಟು ಅವನು 2%, 36% ಬಡ್ಡಿ ಕೊಡ್ತೀನಿ, 40% ಬಡ್ಡಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಪ್ರತಿ ತಿಂಗಳು ಕಟ್ಸ್ಕೊತಾ ಇದ್ದಾರೆ. ಈಗ ಬೆಳಗಾಮಲ್ಲಿ ನೋಡೋದಲ್ಲ ನೀವೆಲ್ಲ, ದಾವಣಗೆರೆ ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಎಲ್ಲೆಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕ್ ಪಂಚಾಯತಿಲಿ ಯಾರ್ಯಾರಿಂದ ಸ್ಕೀಮ್ಗಳಿದೆ, ಆ ವಿನ್ ಅಂತ ಬಂತು, IMA ಬಂತು, ಅವೆಲ್ಲ ಬಂತಲ್ಲ, ಅವೆಲ್ಲ ಕಡಿವಾಣ ಅಂತೂ ಹಾಕಬೇಕು. ಆ ದೃಷ್ಟಿಯಿಂದ ನಾನು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀನಿ. ಇದು ನಮ್ಮ ಪ್ರೀತಿ, ನಮ್ಮ ಹೃದಯದಿಂದ ಕೊಟ್ಟಂಥ ಗ್ಯಾರಂಟಿ. ಈ ಗ್ಯಾರಂಟಿನ ಹಾಳು ಮಾಡ್ತೀನಿ. ನಮ್ಮ ಹೆಣ್ಮಕ್ಳು, ಹೆಣ್ಣು ಕುಟುಂಬದ ಕಣ್ಣು, ಅವ್ರಿಗೆ ಶಕ್ತಿ ಜಾಸ್ತಿ ಸಿಗಬೇಕು, ಮನೆ ಬೆಳಗಬೇಕು. ಆ ದೃಷ್ಟಿಯಿಂದ ಕೊಟ್ಟಿರೋ ಗ್ಯಾರಂಟಿ, ದೇಶಕ್ಕೆ ಮಾದರಿ ಇರೋ ಗ್ಯಾರಂಟಿ. ಯಾವ ಕಾರಣ ನಿಲ್ಲಿಸಿದ್ರು ಅಪೋಸಿಷನ್ ಪಾರ್ಟಿಯವ್ರು ಮಾತಾಡ್ತಾರೆ. ಗೃಹಜ್ಯೋತಿ ಹಾಗೆ ಗೃಹಲಕ್ಷ್ಮಿ ಈ ಎರಡು ಯೋಜನೆಗಳಿಗೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗ್ತಾ ಇದ್ದ ಹಾಗೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಸರ್ಕಾರ ಘೋಷಣೆ ಮಾಡಿದೆ. ಅದನ್ನು ಹೇಳಿದಂತಹ ನಂತರದಲ್ಲಿ ವಿಪಕ್ಷಗಳಿಂದ ಟೀಕೆ ಒಂದು ಕಡೆಗೆ, ಮತ್ತೊಂದು ಕಡೆ ಸಾರ್ವಜನಿಕ ವಲಯದಲ್ಲೂ ಯಾರು ಫಲಾನುಭವಿಗಳಿದ್ದಾರೋ ಅವರಲ್ಲೂ ಆತಂಕ ಇದೆ. ಎಲ್ಲಿ ನಮ್ಮ ಹೆಸರು ಕಿಕ್ಔಟ್ ಆಗ್ಬಿಡುತ್ತೋ, ಲಿಸ್ಟ್ನಿಂದ ಹೊರಗಡೆ ಹೋಗ್ಬಿಡುತ್ತೋ, ಈ ರೀತಿಯಾದಂತಹ ಗೊಂದಲಗಳಿದ್ದಾವೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಸ್ಪಷ್ಟನೆ ಏನು ಅಂತಂದ್ರೆ, ಅರ್ಹರಲ್ಲದ ಫಲಾನುಭವಿಗಳಿಗೆ ದುಡ್ಡು ಹೋಗ್ತಾ ಇದೆ, ಅಥವಾ ಯಾರು ಕರ್ನಾಟಕದವರಲ್ವೋ ಅವರು ಕೂಡ ಇದರ ಲಾಭವನ್ನು ಪಡೆಯುತ್ತಿದ್ದಾರೆ. ನಾವು ಯೋಜನೆಯನ್ನ ಮಾಡಿರುವುದು ಕರ್ನಾಟಕದ ಮತದಾರರಿಗಾಗಿ, ಕರ್ನಾಟಕದ ಜನರಿಗಾಗಿ. ಹಾಗಾಗಿ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಆದರೆ ಅದು ಸರಿಯಾದ ವ್ಯಕ್ತಿಗಳಿಗೆ ರೀಚ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡುವಂತಹ ಕಾರಣಕ್ಕಾಗಿ ಅಷ್ಟೇ ಈಗ ಮತ್ತೊಮ್ಮೆ ಹೊಸದಾಗಿ ಅರ್ಜಿಯನ್ನ ಆಹ್ವಾನ ಮಾಡಿರೋದು ಅಥವಾ ಈ ತೀರ್ಮಾನವನ್ನ ಕೈಗೊಂಡಿರೋದು ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.